ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿಂಧನೂರು ಈಗ ಬರ್ತಾ ಇರೋದು ಈ ನೆಲದ ಪ್ರತಿಭೆ. ಇದೇ ನೆಲದಲ್ಲಿ ಅರಳಿರುವಂತ ಹೂವು. ಯಾರು ಆ ಹೂವು ಮಾರ್ತಾ ಇದ್ದಂತಹ ಹುಡುಗ ತನ್ನ ಬದುಕನ್ನ ಸರಿಗಮಪ ಮೂಲಕನೇ ಕಟ್ಟಿಕೊಂಡವನು. ಇವರು ಬೇರೆ ಯಾರು ಅಲ್ಲ, ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕಾರಟಗಿಯ ದ್ಯಾಮೇಶ. ದ್ಯಾಮೇಶನ್ಗೆ ಬರ್ಲಿ ಚಪ್ಪಾಳೆ. ಒಂದು ಪ್ರಶ್ನೆ ಕೇಳ್ತೀನಿ, ಎಷ್ಟು ಜನ ಪ್ರೀತಿ ಮಾಡಿದಾರ ಇಲ್ಲಿ? ಎಷ್ಟು ಜನ ಪ್ರೀತಿಲಿ ಮೋಸ ಹೋಗಿದ್ದೀರಾ? ಮೋಸ ಹೋದಂತ ನಮ್ಮೆಲ್ಲ ಪ್ರೇಮಿಗಳಿಗಾಗಿ ಅಂತಾನೆ ಬರ್ದಿರೋಂಥ ಒಂದು ಆಂಥಮ್ ಸಾಂಗು. ದ್ಯಾಮೇಶ, ಇವತ್ತು ನಿನ್ನ ಹಾಡು ಒಡೆದಿರುವಂತ ಹೃದಯಗಳಿಗೆ ಒಂದು ಬ್ಯಾಂಡೇಜ್ ಆಗೋಯ್ತಲ್ಲೋ. ಸಿಂಧನೂರಲ್ಲಿ ಇಷ್ಟು ಪ್ರೀತಿ ಅಭಿಮಾನ ನಿನ್ನ ಹಾಡಿಗೆ, ಅವರೂ ಧ್ವನಿ ಆಗ್ತಾ ಇದ್ದಾರೆ. ನಿನ್ನೂರು ನಿನ್ನ ಜನ ಹೇಗೆ ಅನಿಸ್ತಾ ಇದೆ ದ್ಯಾಮೇಶ? ತುಂಬಾನೇ ಖುಷಿ ಆಗ್ತಿದೆ ಅಕ್ಕ. ನಮ್ಮ ಊರಲ್ಲಿ ನಾನು ಇಷ್ಟು ಜಾಲಿಯಾಗಿ ಆಡ್ತಿರೋದು ಇದೇ ಫಸ್ಟ್ ಅಕ್ಕ. ಸಖತ್ತಾಗಿ ಎಂಜಾಯ್ ಮಾಡೋದಕ್ಕ ತುಂಬಾನೇ ಖುಷಿ ಆಯಿತು. ನನಗೆ ಸಿಂಧನೂರು ಜನ ಸಪೋರ್ಟ್ ಮಾಡೋದಕ್ಕೆ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರಗಳು. ಕಾರಟಗಿ ಕೇವಲ 20 ಕಿಲೋಮೀಟರ್, ಆದ್ರೆ ಆ ದೂರ 20 ಕಿಲೋಮೀಟರ್ ಅಲ್ಲ, ಹೃದಯದಷ್ಟು ಹತ್ತಿರ ಇದೆ. ಅದಕ್ಕೆ ಕಾರಣ ಒಂದು ಪ್ರತಿಭೆ, ಅವನ ಪರಿಶ್ರಮ. ಆ ಪ್ರತಿಭೆ ಪರಿಶ್ರಮವನ್ನ ಮೆಚ್ಚಿ ನೀವೆಲ್ಲ ಇಲ್ಲಿ ಸೇರಿದಿರ ಅವನಿಗೋಸ್ಕರ. ದ್ಯಾಮೇಶ, ನಿಮ್ಮ ಊರನ್ನ ನೀನು ಎಷ್ಟು ಮಿಸ್ ಮಾಡ್ಕೋತಾ ಇದೆ? ಯಾಕಂದ್ರೆ ನಿನ್ನ ಊರು ಬಿಟ್ಟು ಬೆಂಗಳೂರು ಸೇರಿ ಆಲ್ಮೋಸ್ಟ್ 3 ರಿಂದ 4 ತಿಂಗಳಾಗಿದೆ. ಹೇಗೆ ಅನಿಸ್ತಾ ಇದೆ ದ್ಯಾಮೇಶ? ಏನು ಹೇಳ್ಬೇಕಕ್ಕ, ಮಾತೇ ಬರ್ತಾ ಇಲ್ಲಕ್ಕ. ನಾನು ಹೂವು ಮಾರಿದಂಥ ಊರಾಗಿರ್ಬೋದಕ್ಕ, ನಮ್ಮಲ್ಲಿ ಅಡ್ಡಾಡಿದಂಥ ಜಾಗ, ನಾನು ಕಷ್ಟಪಟ್ಟು ದುಡ್ದಂಥ ಜಾಗ. ನಾನು ಈಗ ಕೆಲವೊಬ್ರ ಹತ್ರ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅವ್ರು ಹೇಳ್ದಂಥ ಮಾತು ಎಲ್ಲ ನೆನಪಾಗುತ್ತಕ್ಕ. ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊತೀನಕ್ಕ. ಆ ಬೇಜಾರು ನೆನಪುಗಳನ್ನ ದಾಟಿ ಇವತ್ತು ಲಕ್ಷಾಂತರ ಜನರ ಅಭಿಮಾನವನ್ನ ಗಳಿಸಿದ್ಯಲ್ಲ, ಆ ನೋವನ್ನ ಮರೆಸೋದ ಅಭಿಮಾನವನ್ನ ಗಳಿಸಿದ್ಯಾ. ಆ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀಯಾ? ದೇವ್ರಕ್ಕ, ಅಪ್ಪು ಸರ್ ಹೇಳ್ಬಿಟ್ಟಿದ್ರಲ್ಲ, ಅಭಿಮಾನಿಗಳೇ ನಮ್ಮನೆ ದೇವರು. ಜೈ ಅಪ್ಪು ಬಾಸು. ನಿಜಕ್ಕೂ ಅವನ ಸಾಧನೆ ಅವನನ್ನ ಇಷ್ಟು ಎತ್ತರಕ್ಕೆ ಕರ್ಕೊಂಬಂದಿದೆ. ಅವನು ಈ ಊರಿಗೆ ಮಾತ್ರ ಹೆಮ್ಮೆ ಅಲ್ಲ, ಈ ನಾಡಿಗೆ ಹೆಮ್ಮೆ. ತನ್ನ ನೆಲದಲ್ಲಿ ಇವತ್ತು ಒಬ್ಬ ಸೆಲೆಬ್ರಿಟಿ ಆಗಿ ನಿಂತಿದ್ದಾನೆ ಅಂದ್ರೆ ನಿಜವಾಗ್ಲೂ ಅದು ತಮಾಷೆಯ ಮಾತೇ ಅಲ್ಲ. ದ್ಯಾಮೇಶನ ಹುಟ್ಟೂರಿನ ಕಾರಟಗಿ ಅಭಿಮಾನಿಗಳು ಅವನನ್ನ ಗೌರವಿಸೋದಕ್ಕೆ ಒಂದಷ್ಟು ಜನ ಬಂದಿದ್ದಾರೆ. ಆ ಸಂದರ್ಭವನ್ನ ನಾವೆಲ್ಲರೂ ಕಣ್ತುಂಬಿಕೊಳ್ಳೋಣ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಕ್ಷಣ ನೋಡಿದಾಗ ಉತ್ಪ್ರೇಕ್ಷೆಯ ಮಾತಲ್ಲ ಸಿಂಧನೂರು. ರಮೇಶ, ನೀನ್ ಕಟ್ತಿದ್ದಂತ ಹೂವಿನ ಹಾರ ಇವತ್ತು ನಿನಗೆ ಪ್ರೀತಿ ಅಭಿಮಾನದಿಂದ ನಿನ್ನ ಕೊರಳಿಗೆ ಸೇರಿದೆ. ಹೆಂಗನ್ಸ್ತಾ ಇದೆ ರಮೇಶ? ತುಂಬಾನೇ ಖುಷಿ ಆಗ್ತಿದೆ ಅಕ್ಕ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಅಕ್ಕ, ಒಂದು ಕವನ ಹೇಳ್ಬಿಡ್ತೀನಿ ಅಕ್ಕ. ಇಷ್ಟು ದಿನ ಚುಕ್ಕಿ ಆಗಿದ್ದೆ, ಇವತ್ತು ಚಂದ್ರ ಆಗಿದ್ದೀನಿ ಅಕ್ಕ, ಎಲ್ರಿಗೂ ಬೆಳಕಾಗಿದ್ದೀನಿ. ಥ್ಯಾಂಕ್ಸ್ ಅಕ್ಕ. ಈ ಪ್ರೀತಿ ಪಡೆಯಕ್ಕೆ ನಾನು ಯಾವುದೋ ಒಂದು ಜನ್ಮದ ಪುಣ್ಯ ಮಾಡಿದ್ದೆ. ಅದು ನಮ್ಮ ಸಿಂಧನೂರು ಜನ ಹಾಗೂ ನಮ್ಮ ಕಾರಟಗಿ ಜನ ಬಂದು ಇಲ್ಲಿವರೆಗೂ ಬಂದು ನನಗೊಂದು ಈ ಪ್ರೀತಿ ತೋರಿಸೋದಕ್ಕೆ ನಾನು ಸಾಯೋವರೆಗೂ ಚಿರುಡಿನಾಗಿರ್ತೀನಿ ಅಕ್ಕ. ಒಂದ್ಸಲಿ ನಮ್ಮ ಉತ್ತರ ಕರ್ನಾಟಕ ಮಂದಿ ಯಾರಾದ್ರೂ ಕಲಾವಿದನ ಕೈ ಹಿಡಿದ್ರು ಅಂತ ಅಂದ್ರೆ ಅವನನ್ನ ಮೆರೆಸ್ತಾರೆ. ಅದು ನಮ್ಮ ಉತ್ತರ ಕರ್ನಾಟಕದ ಪವರ್. ಈ ಅಭಿಮಾನಿಗಳಿಗೋಸ್ಕರ ಅಭಿಮಾನಿಗಳೇ ನಮ್ಮನೆ ದೇವರು ಹಾಡು ಒಂದೆರಡು ಸಾಲ ಹಾಡು. ಅಭಿಮಾನಿಗಳೇ ನಮ್ಮನೆ ದೇವರು, ಅಭಿಮಾನಿಗಳೇ ನಮ್ಮನೆ ದೇವರು, ನಿಮ್ಮಿಂದಲೇ ನನ್ನದೇ ಉಸಿರು. ಅಭಿಮಾನಿಗಳೇ ನಮ್ಮನೆ ದೇವರು. ಜೈ ಅಪ್ಪು ಬಾಸು. ಅಭಿಮಾನಿಗಳೇ ನಮ್ಮನೆ ದೇವರು, ನಿಮ್ಮಿಂದಲೇ
ಕನ್ನಡ ಮನರಂಜನೆಯನ್ನ ವಿಸ್ತರಿಸ್ತಾನೆ ಬರ್ತಾ ಇದೆ. ನಿಮಗೆ ಅಲ್ಟಿಮೇಟ್ ಮನರಂಜನೆಯನ್ನ ಕೊಡೋದು ಒಂದೇ ನಮ್ಮ ಉದ್ದೇಶ. ಆ ಪ್ರಯತ್ನದಲ್ಲಿ ನಮ್ಮ ಮುಂದಿನ ಹೆಜ್ಜೆ ಹೊಚ್ಚ ಹೊಸ ಧಾರಾವಾಹಿ ಕರ್ಣ. ನಿಮ್ಮ ಮುಂದೆ ಈಗ ಬರಲಿದೆ ಸ್ಪೆಷಲ್ ಆಗಿ ಮೊದಲ ಬಾರಿ ಕರ್ಣ ಧಾರಾವಾಹಿಯ ತಂಡವನ್ನ ನಮ್ಮ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಸ್ವಾಗತಿಸಿ ಕರ್ಣ ಧಾರಾವಾಹಿಯ ತಂಡದ ನಾಯಕ ಕಿರಣ್ ರಾಜ್. ನಮಸ್ಕಾರ ಸಿಂಧನೂರು. ಸೊ ಕರ್ಣ ಅವರೇ, ಸಿಂಧನೂರಿಗೆ ಸ್ವಾಗತ. ಹೇಗನ್ಸ್ತಾ ಇದೆ ಸಿಂಧನೂರಿಗೆ ಬಂದಿರೋದು? ತುಂಬಾ 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 ಎಲ್ಲರಿಗೂ ಥ್ಯಾಂಕ್ ಯು ಇಷ್ಟು ಪ್ರೀತಿ ತೋರಿಸೋದಕ್ಕೆ. ಕೆಲವು ಸರಿ ಅನ್ಸುತ್ತೆ ನೀವು ಇಷ್ಟೊಂದು ಪ್ರೀತಿ ಕೊಡ್ತಿದ್ದೀರಾ, ಅದಕ್ಕೆ ಹೇಗೆ ನಾನು ಗ್ರಾಟಿಟ್ಯೂಡ್ ತೋರಿಸೋದು ಅಂತ. ಸೊ ಯೂಶಲಿ ಯಾವುದೇ ಒಂದು ಪಾತ್ರ ಆದರೂ ಅದ್ರ ಬಗ್ಗೆ ಒಂದಷ್ಟು ಸ್ಟಡಿ ಮಾಡ್ತೀನಿ, ಅದ್ರ ಬಗ್ಗೆ ಅಷ್ಟು ತಿಳ್ಕೊತೀನಿ. ಇದರಲ್ಲಿ ನಾನು ಒಬ್ಬ ಗೈನಕಾಲಜಿಸ್ಟ್ ಪಾತ್ರ ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ಓದ್ಬೇಕಾದ್ರೆ ನನಗೆ ಗೊತ್ತಾಗಿದ್ದು ಕರ್ನಾಟಕದ MMR ಅಂದರೆ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಂತ, ಅದು 57 ಇದೆ. ಅದು ಇನ್ನೂ ಡ್ರಾಪ್ ಆಗಬೇಕು. ಪ್ರತಿ ವರ್ಷ ನಮ್ಮ ಕರ್ನಾಟಕದಲ್ಲಿ ಡೆಲಿವರಿ ಟೈಮಲ್ಲಿ ಒಂದು 300 ಸಾವು ಆಗುತ್ತೆ. ಅದರಲ್ಲಿ 70% ನಾವು ತಡಿಬೋದು. ಸೊ ನನ್ನ ಕಡೆಯಿಂದ ಒಂದು ಗ್ರಾಟಿಟ್ಯೂಡ್, ನನ್ನ ಕೈಯಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೇ ಜೀವನ ಉಳಿಸೋದಕ್ಕೆ ನನ್ನ ಫೌಂಡೇಶನ್ ಮೂಲಕ ನಾನು ಟ್ರೈ ಮಾಡ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ. ಬಹುಶಃ ನನ್ನ ನಾಲೆಜ್ ಅಲ್ಲಿ ಇರೋ ಪ್ರಕಾರ ಕಿರಣ್ ಅವರೇ, ಕಿರುತೆರೆಯ ಇತಿಹಾಸದಲ್ಲಿ ಇದು ಮೊಟ್ಟ ಮೊದಲ ಬಾರಿ ಈ ರೀತಿ ಒಂದು ವಿಭಿನ್ನವಾದ ಪಾತ್ರವನ್ನ ಯಾರು ಆಯ್ಕೆ ಮಾಡ್ಕೊಂಡು ಮಾಡ್ತಿರೋದು. ಅಂಡ್ ಆ ಪಾತ್ರಕ್ಕೆ ಬೇಕಾದಂತ ಹಿನ್ನೆಲೆಯನ್ನ ತಾವೆಲ್ಲರೂ ನೋಡಿ ಅದನ್ನ ಕಲ್ತು ಸ್ಟಡಿ ಮಾಡಿ ಆ ಪಾತ್ರಕ್ಕೆ ಬೇಕಾಗಿರುವಂತ ಅಷ್ಟು ಪ್ರಾಮುಖ್ಯತೆಯನ್ನ ನೀವು ಕೊಟ್ಟಿದ್ದೀರಾ ನೋಡಿ. ಆ ಇನ್ವಾಲ್ವ್ಮೆಂಟ್ಗೆ ನಮ್ಮ ಕಡೆಯಿಂದ ಹ್ಯಾಟ್ಸ್ ಆಫ್ ನಿಮ್ಗೆ. ಅಂಡ್ ಇದರ ಜೊತೆಗೆ ಕರ್ಣ ಧಾರಾವಾಹಿಯ ನಿಧಿ, ನಿತ್ಯ ಇಬ್ಬರು ನಾಯಕಿಯರನ್ನ ಈಗ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಸ್ವಾಗತಿಸಿ ನಿಧಿ ಹಾಗೂ ನಿತ್ಯ. ಮೊದಲನೇದಾಗಿ ಸಿಂಧನೂರಿಗೆ ಬಂದಿರೋದು ನಿಮ್ಗೆ ಎಷ್ಟು ಸಂತೋಷ ಇದೆ, ಪ್ಲೀಸ್ ಹೇಳಿ. ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ. ನಮಸ್ಕಾರ ಸಿಂಧನೂರು, ಎಲ್ಲರೂ ಹೇಗಿದ್ದೀರಾ? ನಿಮ್ಮನ್ನೆಲ್ಲ ನೋಡಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಇಷ್ಟೊತ್ತಾದ್ರೂ ನಮಗೋಸ್ಕರ ಕಾದು ಈ ಕಾರ್ಯಕ್ರಮನ ತುಂಬಾ ಚೆನ್ನಾಗಿ ನಡ್ಸ್ಕೊಳ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಸಿಂಧನೂರು. ಮೊದಲನೇದಾಗಿ ನಾನು ಕನ್ನಡ ತಂಡ ಸೇರಿರೋದು ನನಗೆ ತುಂಬಾ ಖುಷಿ ಇದೆ. ಆ್ಯಂಡ್ ಇದುವರೆಗೂ ನೋಡ್ಕೊಂಡು ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿದ್ದೀರಾ. ಹೀಗೆ ನಮ್ಮ ಕನ್ನಡ ಧಾರಾವಾಹಿನೂ ನೋಡಿ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.